ಅನ್ಸಾತೈತಿ? ಆರಾಮ್ ಅನ್ಸಾತಿತ್ತ? ಮತ್ತೆ ಸುಟಿ ತಗೊಂಡು ಏನ್ ಮಾಡ್ಲಿ ಮನ್ಯಾಗ ಅಂತೇಳಿ ಬಂದೆ. ಹೌದೇನ? ಒಂದಿನ ಸುಟಿ ತಗೊಂಡು ಆರಾಮ್ ರೆಸ್ಟ್ ಮಾಡ್ಬೇಕಿಲ್ಲ ಮನ್ಯಾಗ, ಮತ್ತೆ ಸುಮ್ಮನೆ ಬಂದಿವ. ಇರ್ಲಿ ಬಿಡವ, ಮನ್ಯಾಗ ಕುಂತಾರ ಏನ್ ಮಾಡ್ಬೇಕು ಬಿಚ್ಚಾರ ಮನ್ಯಾಗ. ಇವತ್ತೊಂದಿನ ರೆಸ್ಟ್ ಮಾಡಿದ್ರೆ ಆಗ್ತಿತ್ತಲ್ಲ ದೀಪ, ಇದಕ್ಕೆ ಬರಕ್ಕೆ ಹೋಗಿದ್ದಿ ಸುಮ್ಮನೆ. ಪ್ರೇಮ್ ಹೇಳೋದು ಕರೆಕ್ಟ್ ಐತಿ. ಯಾಕೆ ಸೂರಜ್ ಸುಟಿ ಮಾಡ್ಬಿಡಪ್ಪ ಅಂತಂದ ಏನ? ಅಯ್ಯೋ ಮಾರಾಯ, ನಾ ಯಾಕಂದ್ ಲೋಪ ಸುಟಿ ಮಾಡ್ಬೇಡ ಅಂತೇಳಿ. ಏನು ನಾನ ಅಂದಿನಕಿ ಸುಟಿ ಮಾಡು, ಒಂದಿನ ರೆಸ್ಟ್ ಮಾಡು, ಸುಮ್ಮನೆ ಆರಾಮ ಇಲ್ಲ ಅಂದ್ರೆ ಇದಕ್ಕೆ ಬರ್ತಿ ಕೆಲ್ಸಕ್ಕೆ, ಸುಟಿ ಮಾಡ್ಬಿಡ ಅಂತಂದೆ ನಾನು. ಆಕಿನ ನಂಗೆ ಆರಾಮ್ ಅನ್ಸಾಯ್ತಿ ಬರ್ತೀನಿ ಅಂತ ಅಂದ್ಲು. ಓ ಹೌದಾ? ಅಪ್ಪ ತಂದೆ ಹಂಗೇನು ಇಲ್ಲ, ನಂಗೆ ಸುಮ್ಮನೆ ಆರಾಮ್ ಅನ್ಸಾಯ್ತಲ್ಲ, ಮತ್ತೆ ಮನ್ಯಾಗ ಕುಂತ ಏನ್ ಮಾಡ್ಲಿ ಫಾಲ್ತು, ಬಂದ್ರ ಆತ್ ಬಿಡ, ಇಲ್ಲೇನ್ ಮಹಾ ಕೆಲಸ ಇರ್ತದೆ ಅಂತ ಬಂದೆ. ವಾಕೆ ಎಲ್ಲರೂ ನಿಮ್ಮ ಕೆಲಸ ನೋಡ್ಕೊಂಡ್ರೆ ಮುಂಚೆ ಒಂದು ಮಾತಾಡ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಯಾವ ಈಗಲೇ ಶುರು ಮಾಡ್ಕೊಂಡು ಯಾಕಂದ್ರೆ ಆಮೇಲೆ ಕೆಲಸ ಮುಗಿದ್ಮ್ಯಾಗ ಮಾತಾಡ್ತಿದ್ದಿಲ್ಲ. ಬೇಡವ, ಆಮೇಲೆ ಮರ್ತು ಹೋಗ್ತೀರಿ ಮತ್ತೆ ನೀವು. ನಾನು ಮರ್ತು ಹೋಗ್ಬಿಡ್ತೇನೆ, ಮೊದಲ ನಂಗೆ ಈಗಿದ್ದೆ ಆಮೇಲೆ ನೆನಪಿರಂಗಿಲ್ಲ. ಈಗ ಹೇಳ್ಬಿಡ್ತೀನಿ ನಾನು, ನನಗೂ ಮನಸ್ಸಿಗೆ ಸಮಾಧಾನ ಆಗ್ತೈತಿ. ಏನು ಲೇ ದೀಪ ಅಂತದೆ? ಏನು ಅದು? ಎನಿಥಿಂಗ್ ಸ್ಪೆಷಲ್? ಏನು ಲೇ ದೀಪ ನಂಗೆ ಹೇಳಿಲ್ಲ ಒಂದು ಮಾತು? ಮಾತಾಡ್ಕೊಂಡಿದ್ದೆ, ನಿನ್ನೆ ಮಾತಾಡ್ಕೊಂಡೇವೆ ನಾವು. ಮಾತಾಡ್ಕೊಂಡೇವೆ ಅಂದ್ರೆ ನಾನೇ ಹೇಳಿನಿ ತ್ರಿವೇಣಿಗೆ, ಮತ್ತು ನಿಮ್ಗೆಲ್ಲರಿಗೂ ಒಂದು ಮಾತು ತಿಳಿಸೋಣ ಅಂತೇಳಿ. ಹೌದಾ? ಏನದು? ಅಲ್ಲ, ನಿಮ್ಗೆಲ್ಲರಿಗೂ ಬೋರ್ ಅನ್ಸಾತಿಲ್ಲೇನ? ಬೋರಾ? ಈಗ ಯಾಕೆ ಬೋರ್ ಅನ್ಸಾಯ್ತು ನಿಂಗೆ? ಹಂಗಲ್ಲೇ, ಈಗ ಇಷ್ಟ ನೋಡ, ಬರೇ ಮನಿ ಕಾಲೇಜ್ ಅಂತಿದ್ವಿ, ಈಗ ಬರೇ ಮನಿ ಕೆಲಸ, ಬೇರೆ ಕಡೆ ಎಲ್ಲೂ ಆಕ್ಟಿವಿಟಿನೇ ಇಲ್ಲ. ಸೊ ನಿಮ್ಗೆ ಎಲ್ಲಾರು ಹೋಗ್ಬೇಕು ತಿರುಗ್ಬೇಕಂತ ಅನ್ಸಂಗಿಲ್ಲೇನ? ನಮಗೂ ಅನಿಸ್ತದ ಬಿಡವಾ, ಆದ್ರೆ ಏನು ಮಾಡ್ಬೇಕು, ಹೋಗಕ್ಕಾಗಿಲ್ಲ ನೋಡ ಅನ್ಸದಿಲ್ಲ. ಅದಕ್ಕೆ ನಿಮ್ದೆಲ್ಲಾರ್ದು ಮನಸ್ಸಿನ ಮಾತು ಅರ್ಥ ಮಾಡ್ಕೊಂಡು ನನಗೂ ಹಂಗನ್ ಭಾಳ ಅನ್ಸಾದೈತಿ. ಅದಕ್ಕೆ ಎಲ್ಲರೂ ಒಂದು ಟ್ರಿಪ್ಪಿಗೆ ಹೋಗ್ಬರೋಣ್ರಿ 3 ದಿನ. ಭಾಳ ದಿನ ಆತ್ ನಾವು ಅನ್ಕೋಣ ಅಂತ ಟ್ರಿಪ್ಪಿಗೆ ಹೋಗ್ಬೇಕು ಅಂತೇಳಿ ಆಗಿದ್ದೇ ಇಲ್ಲ. ನಡ್ರಿ ಹೋಗಿ ಬಂದ್ಬಿಡೋಣ ಅಂತ. ಏನ್ ಲೇ ದೀಪಿ, ನನ್ನ ಮನಸ್ಸಿನ ಮಾತು ಅರ್ಥ ಮಾಡ್ಕೊಂಡ್ಬಿಟ್ಟಿ ಅಲ್ಲ. ಇದು ಹೃದಯಗಳ ವಿಷಯ. ತಗೋ, ಒಂದು ಕುರಿ ಮೇ ಅನ್ಬಿಟ್ಲೆ ಎಲ್ಲ ಕುರಿ ಮೇ ಆನಾತು. ಒಟ್ಟು ಎಲ್ಲರಿಗೂ ಆಸೆ ಐತಿ ನೀಗ ಹೋಗಾಕ ಟ್ರಿಪ್ಪಿಗೆ. ಯಾಕೆ ನಿಂಗೆ ಆಸೆ ಇಲ್ಲ? ನಿಜ ಹೇಳ್ಬೇಕ, ನನಗಂದ್ರೆ ಮನಸ್ಸೇ ಇಲ್ಲಪ್ಪ. ಹಂಗ್ಯಾಕಂತೀರಿ? ಈ ಟ್ರಿಪ್ಪಿಗೆ ಅಂದ್ರೆ ಎಲ್ಲರೂ ಕುಣಿದಾಡ್ತಿರ್ತಾರ, ನೀನು ನೋಡಿದ್ರೆ ಆಸೆನೇ ಇಲ್ಲ ಅಂತೀಯಲ್ಲ. ನಿನ್ನಿಂದ ಅದನ್ನ ಹೇಳಾತಾಳಕ್ಕಿ. ಬಾಳೆ ತ್ರಿವೇಣಿ ಹೋಗ್ಬರೋಣ, ಬಾಳೆ ತ್ರಿವೇಣಿ ಹೋಗ್ಬರೋಣ. ಭಾಳ ದಿನ ಆತ್ಲೆಪ್ಪ, ನಾನು ಎಲ್ಲಿ ಹೋಗೇ ಇಲ್ಲ. ಬರ್ರಿ ಹೋಗ್ಬರೋಣ ಎಲ್ಲರೂ. ಒಬ್ಬರ ಹೋದ್ರೂ ಮಜಾ ಬರಂಗಿಲ್ಲ, ಎಲ್ಲರೂ ಹೋದ್ರನ್ನ ಮಜಾ ಬರೋದು. ಅಲ್ಲಿ ನಮ್ಗೆ ಇಷ್ಟ ಹೋಗ್ಬಿಡ್ತಾರನ, ಮನ್ಯಾಗ ಒಪ್ಪಂಗಿಲ್ಲ ಹೋಗಾಕ. ನಮಗೆ ಒಪ್ಸಿದ್ರೆ ಆತ್ ತಗೋ, ಹೆಂಗಾದ್ರು ಮಾಡಿ ನಾವು 6 ಜನ ಸೇರಿ ಹೋಗ್ಬರೋಣ ಅಂತ ಟ್ರಿಪ್ಪಿಗೆ. ಒಲ್ಲವ ನಾ ಬರಾಕ, ಮತ್ತೆ ಅವ್ರು ಎಲ್ಲರಿಗೂ ಒಪ್ಪಿಸ್ಕೊಂಡು ಕುಂದ್ರಬೇಕು. ಹಂಗೆ ಅನ್ಬೇಡ ತ್ರಿವೇಣಿ, ಭಾಳ ದಿನ ಆತ ನಾವು ಟ್ರಿಪ್ಪಿಗೆ ಹೋಗಿಲ್ಲ. ಮತ್ತು ನಿಮಗೂ ಅನಿಸ್ತಿತ್ತಿಲ್ಲ, ಈಗ ನಿಮ್ಮ ನೋಡು ಒಬ್ರಿಗೆ ಹೋಗಕ್ಕೆ ಬಿಡಂಗಿಲ್ಲ. ಇನ್ನು ಎಲ್ಲರೂ ಹೋಗ್ತೀವಿ ಅಂದ್ರೆ ಇನ್ನೂ ಹೂ ಅಂತಾರೆ ಮನ್ಯಾಗ. ಹೂಲೇ ಒಪ್ಪಿಸ್ಲೆ ಮನ್ಯಾಗ, ಹಂಗ್ಯಾಕೆ ಮಾಡ್ತಿ? ಎಲ್ಲರೂ ಹೋದ್ರನ ಚಂದವ. ಹ್ಞೂ ರ ತ್ರಿವೇಣಿ, ಪ್ಲೀಸ್ ತ್ರಿವೇಣಿ ಪ್ಲೀಸ್ ಲೇ, ಬಾಲೆ ಹೋಗೋಣ ಟ್ರಿಪ್ಪಿಗೆ. ಯಪ್ಪ ಎಷ್ಟು ಚೀರ್ತಿಯ? ಮತ್ತೆ ಬಾಲೆ ಹೋಗ್ಬರೋಣ ಟ್ರಿಪ್ಪಿಗೆ. ಬ್ಯಾಡ ಅಂದ್ರೆ ಕೇಳ್ತೀರೇನೀಗ? ಸರಿ ತಗೋ ಹೋಗ್ಬರೋಣ ಅಂತ. ಹುಷಪ್ಪ, ಅಂತೂ ಇಂತೂ ಒಪ್ಕೊಂಡೆ ಇಲ್ಲವ. ಮತ್ತೆ ಬ್ಯಾಡ ಅಂದ್ರೆ ಸುಮ್ಮನೆ ಆಗ್ತಿಲ್ಲ, ಮತ್ತೆ ನೀವು ಹೋಗಬೇಕಾ ಮತ್ತೀಗ? ಈ ಬಾರ ಮಜಾ ಬರ್ತೈತಿ, ನೀ ಏನು? ಸರಿ ತಗೋಪ್ಪ ಹೋಗ್ಬರೋಣ ಅಂತ. ಎಲ್ಲಿ ಹೋಗೋಣ, ಏನಾರು ಪ್ಲಾನ್ ಐತೆನಾ? ನಾವು ಕೂತು ಡಿಸೈಡ್ ಮಾಡೋಣ ತಗೋ ಎಲ್ಲರೂ, ಯಾವ ಪ್ಲೇಸ್ ಚಲೋ ಐತಿ ಆ ಪ್ಲೇಸ್ಗೆ ಹೋಗ್ಬರೋಣ ಅಂತ. ಏನ್ ನಡ್ಸಿರಿಪ್ಪ ಎಲ್ಲರೂ? ಮೀಟಿಂಗ್ ಜೋರ್ ನಡೀತಿ. ಏನಿಲ್ಪಪ್ಪ, ಭಾಳ ದಿನ ನಾವೆಲ್ಲೂ ಟ್ರಿಪ್ಪಿಗೆ ಹೋಗಿರಲ್ಲ, ಅದಕ್ಕೆ ಟ್ರಿಪ್ಪಿಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡತ್ತಿದ್ವಿ. ಓ, ಟ್ರಿಪ್ಪಿಗೆ ಹೋಗಿ ಪ್ಲಾನ್ ಹಾಕ್ತಾರ? ಹೋಗ್ಬರ್ರಿ. ವಯಸ್ಸಿದ್ದಾಗ ಹೋಗ್ಬಿಡ್ಬೇಕು. ನಮ್ಮಂತ ವಯಸ್ಸಾದ್ಮೇಲೆ ತಿರ್ಗಾಡಕ್ಕೆ ಆಗಂಗಿಲ್ಲ. ಅದಕ್ಕೆ ವಯಸ್ಸಿದ್ದಾಗ ಎಲ್ಲ ಏನೇನು ಆಸೆದಾವೆಲ್ಲ ಈಡೇರಿಸ್ಕೊಂಡ್ಬಿಡ್ಬೇಕು ತಿರುಗಿ. ಎಲ್ಲಿ ಹೋಗ್ಬೇಕಂತ ಮಾಡಿರಿ? ಏನು ಪ್ಲಾನ್ ಮಾಡಿಲ್ಲ ಮಾಮ, ಜಸ್ಟ್ ಹೋಗ್ಬೇಕಂತ ನಿರ್ಧಾರ ಮಾಡೀವಿ. ಎಲ್ಲಿ ಹೋಗ್ಬೇಕನ್ನೋದು ಇನ್ನೂ ಅನ್ಕೊಂಡಿಲ್ಲ ನಾವು. ಹೌದೇನ ಮಾಮ, ನೀವೇ ಒಂದು ಐಡಿಯಾ ಕೊಡ್ರಲ್ಲ ಎಲ್ಲಿ ಹೋಗ್ಬೇಕಂತೇಳಿ. ನಾ ಹೇಳೋ ಪ್ರಕಾರ ಮತ್ತು ನನಗಿಷ್ಟ ಇರೋ ಪ್ಲೇಸ್ ಅಂತಂದ್ರೆ ಮಡಿಕೇರಿ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅಲ್ಲಿ ಫಾಲ್ಸ್ ಅದಾವು, ಬೀಚ್ ಐತಿ, ಮತ್ತು ನೀವು ಟ್ರೆಕಿಂಗ್ ಮಾಡಿದ್ರೆ ಟ್ರೆಕಿಂಗ್ ಮಾಡೋಕ್ಕೂ ಐತಿ. ನೋಡ್ರಿ, ಯೋಚನೆ ಮಾಡ್ರಿ, ಮಸ್ತ್ ಪ್ಲೇಸ್. ಮತ್ತು ಅದು ಈ ವಿಂಟರ್ ಸೀಸನ್ ಒಳಗೆ ಹೋದ್ರಂತೂ ಇನ್ನೂ ಮಸ್ತ್. ಹ್ಞೂ ಪಾಪ, ನಾನು ಕೇಳ್ಪಟ್ಟಿದ್ದೆ ಮಡಿಕೇರಿ ಮಸ್ತ್ ಅಂತೇಳಿ. ನನಗೂ ಆ ನೇಚರ್ ಅಂದ್ರೆ ಭಾಳ ಇಷ್ಟ. ಅಲ್ಲಿ ಬರೀ ಗ್ರೀನ್ ಎಲ್ಲ ಕಡೆ ಗ್ರೀನ್ ಮಚ್ಚಾ ಬರ್ತೈತಿ. ಅಲ್ಲೇ ಹೋಗ್ಬಿಡೋಣ ನೋಡ್ರಿ. ಮತ್ತು ನೋಡಕ್ಕೆ ನಿಮ್ಗೆ ಕಾಫಿ ತೋಟನೂ ಸಿಗ್ತಾವೆ. ಕಾಫಿ ತೋಟ ಭಾಳ ಅಲ್ಲ ಅಲ್ಲಿ, ಅದ್ರ ಸಂಬಂಧ ಅಲ್ಲಿ ಅರ್ಧ ಗ್ರೀನ್ ಮಡಿಕೇರಿ ಸಿಪಾಯಿ ಅನ್ಕೊಂಡು ಹೋಗ್ಬಿಡೋಣಂತೆ. ಅಷ್ಟು ಮಾಡ್ರಿ, ಮಡಿಕೇರಿಗೆ ಹೋಗ್ಬರ್ರಿ, ದ ಬೆಸ್ಟ್ ಪ್ಲೇಸ್. ಒಂದು 3 ದಿನ ಇದ್ದು ಆರಾಮ್ಸೆ ತಿರ್ಗಾಡ್ಕೊಂಡು ಬರ್ರಿ, ಮಜಾ ಬರ್ತೈತಿ ನೋಡ. ನೀವು ಫಾಲ್ಸ್ಗೆ ಹೋಗ್ಬೋದು, ಬೀಚ್ಗೆ ಹೋಗ್ಬೋದು, ಮತ್ತು ಟ್ರೆಕಿಂಗ್ ಮಾಡ್ರಿ, ಮಜಾ ಬರ್ತೈತಿ. ಈ ಗುಡ್ಡದ ಮೇಲೆ ಎಲ್ಲ ತಿರ್ಗಾಕ್ ಮಜಾ ಬರ್ತೈತಿ ನೋಡ್ರಿ ಅಲ್ಲಿ. ಎಲ್ಲ ಓಕೆ, ನಮ್ಮ ಮನ್ಯಾಗಿನವ್ರಿಗೆ ಒಪ್ಪಿಸ್ಬೇಕಲ್ಲ. ಏನು ಮಾಡೋದು ತ್ರಿವೇಣಿಗೆ? ನಾನೇನಿಲ್ಲಪ್ಪ, ಫಸ್ಟ್ ಈ ಬಂದು ಹೇಳ್ಬೇಕು ನಮ್ಮ ಮನ್ಯಾಗ. ನನಗೆ ಹೇಳಿದ ಯಾವ ನೀವು ಚಿಂತೆ ಯಾಕೆ ಮಾಡ್ತೀರಿ? ಫಸ್ಟ್ ಒಂದು ಮಾತು ನೀವು ಹೇಳ್ರಿ, ಮನ್ಯಾಗ ಒಪ್ಲಿಲ್ಲಪ್ಪ ಅಂತಂದ್ರೆ ನಾನು ಹೇಳ್ತೀನಂತ. ನಾ ಹೇಳಿದ್ರೆ ಖಂಡಿತ ಬಿಟ್ಟೇ ಬಿಡ್ತಾರೆ. ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. 3 ದಿನ ಆರಾಮ್ಸಿರಿ 6 ಜನ ಹೋಗಿ ಅಡ್ಡಾಡ್ಕೊಂಡು ಬರ್ರಿ. ಇರೋ ಮಟ್ಟ ಎಲ್ಲಾನು ಎಂಜಾಯ್ ಮಾಡ್ಬೇಕು. ಇರೋದೊಂದು ಜೀವನ ಒಳಗೆ ನಮ್ಗೆ ಏನೇನು ಬೇಕು, ನಮ್ಗೆ ಏನೇನು ಆಸೆ ಅವೆಲ್ಲ ತಿರ್ಸ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಲೈಫ್ ಅನ್ನೋದೈತಲ್ಲ ಭಾಳ ಶಾರ್ಟ್ ಐತದೆ. ಶಾರ್ಟ್ ಲೈಫ್ ಒಳಗೆ ನಾವೆಲ್ಲ ಆಸೆ ತಿರ್ಸ್ಕೊಂಡ್ಬಿಡ್ಬೇಕು.
ಆಮೇಲೆ ನೋಡ್ರಿ ನಮ್ಗತ್ತೆ ವಯಸ್ಸಾದಂಗೆ ಅಯ್ಯ ನಾ ಅಲ್ಲಿ ಹೋಗ್ಬೇಕಾಗಿತ್ತಲ್ಲ, ನಾ ತಿರುಗಬೇಕಾಗಿತ್ತಲ್ಲ, ನಾನು ವಯಸ್ಸಿದಾಗ ಇವೆಲ್ಲ ಮಾಡ್ಬೇಕಾಗಿತ್ತಲ್ಲ ಅಂತ ಅನಿಸ್ತೈತಿ. ಈಗ ನಮ್ಮ ಕನಸಾಗೈತೆ ನೋಡಂಗೆ. ಸೊ ಅದಕ್ಕೆ ನೀವು ಆರಾಮ್ಸಿ ಅಡ್ಡಾಡ್ಕೊಂಡ್ ಬರ್ರಿ. ನೋಡಿ ನಮಗೆ ಹಿಂಗೆ ಎಂಜಾಯ್ ಮಾಡೋ ಟೈಮ್ ಒಳಗೆ ಕೆಲಸ ಅದಕ್ಕೆ ಕತ್ಕೊಂಡ್ಬಿಟ್ಟು ನಾವು ಕೆಲಸ 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 3 ಹೊತ್ತು ಕೆಲಸ ನಮ್ಮಂಗೆ ನಿಮ್ದು ಆಗ್ಬಾರ್ದು ಅಂತೇಳಿ ನಾವು ದುಡ್ದು ನಿಮಗಂತೇಳಿ ಇಟ್ಟೇವಿ. ಈಗ ನಿಮ್ಮ ಲೈಫ್ ಎಂಜಾಯ್ ಮಾಡಿರಿ, ಯಾಕಂದ್ರೆ ನಿಮಗೆಲ್ಲ ಮಾಡಿಟ್ಟೇವೆ ನಾವು. ಸೊ ನೀವು ಯಾಕೆ ಟೆನ್ಷನ್ ತೊಗೊತೀರಿ? ನೀವು ಆರಾಮ್ಸಿ ಅಡ್ಡಾಡಿ ಬರ್ರಿ. ಮುಂದೊಂದು ದಿನ ಐತಿ ನೀವು ದುಡಿಯೋದು. ಥ್ಯಾಂಕ್ ಯು ಸೋ ಮಚ್ ಪಪ್ಪ, ನೀವು ಇಷ್ಟು ಕಷ್ಟಪಟ್ಟಿರಿ ಅಂತೇಳಿ ನಾವು ಇಷ್ಟು ಆರಾಮಾಗಿದ್ದೀವಿ. ಹ್ಞೂ ಮಾವ, ನಿಮ್ಮಿಂದ ಪಪ್ಪ ಇಂತ್ರ ನಾವು ಭಾಳ ಅಂದ್ರೆ ಭಾಳ ಆರಾಮದೀವಿ. ನಿಮಗೂ ಪಪ್ಪಾಗೂ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಮ್ಮಿನ. ಕೃತಜ್ಞತೆ ಯಾಕಪ್ಪ? ನಾವು ಕಷ್ಟಪಟ್ಟು ಮಾಡಿರೋದು ನಮ್ಮ ಮಕ್ಕಳು ಚೆನ್ನಾಗಿರಲಿ, ಅವ್ರ ಲೈಫ್ ಒಳಗೆ ಎಂಜಾಯ್ ಮಾಡಲಿ, ನಮ್ಗತಿ ಅವ್ರ ಲೈಫ್ ಆಗಬಾರ್ದು ಅನ್ನೋದು ಕಾರಣಕ್ಕೆ ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷ ಇಷ್ಟು ಈ ಕಂಪ್ಲೇಂಟ್ ಬೆಳೆಸಿರೋದು, ನಿಮಗಂತೇಳಿ ಇಷ್ಟು ಮಾಡಿಟ್ಟಿರೋದು. ಸೊ ನೀವು ಆರಾಮಾಗಿರಿ, ಲೈಫ್ ಎಂಜಾಯ್ ಮಾಡಿರಿ. ಆಮೇಲೆ ಮತ್ತೆ ಮುಂದೆ ಐತಿ ನೀವು ಕಷ್ಟಪಡೋದು. ಕಷ್ಟ ಏನಿರಂಗಿಲ್ಲ, ಹಂಗೆ ಆಫೀಸ್ ನಡ್ಸ್ಕೊಂಡು ಹೋಗೋದಷ್ಟೆ. ಮಡಿಕೇರಿ ಅಂತ ಹೇಳಿದೆ ನಾನು. ಎಲ್ಲಿ ಹೋಗ್ಬೇಕಂತ ಮಾಡಿರಿ ಈಗ? 1 to 3 days ಒಳಗೆ ಪಪ್ಪ. ಇವ್ರ ಮನೆಗೆಲ್ಲ ಮತ್ತೆ ಹೇಳ್ಬೇಕಲ್ಲ, ಅವ್ರ ಮನೆಗೆ ಒಪ್ಕೊಂಡ್ ಮ್ಯಾಗ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಸರಿ ತಗೋರಿ. ಮತ್ತೆ ನಿಮ್ಮ ಮಮ್ಮಿಗೂ ಹೇಳ್ಪಾ ರಾಮ ಮನೆಗೆ ಹೋದ್ಮೇಲೆ. ಮಮ್ಮಿ ಹೇಳಾರೈತೇನು ಪಪ್ಪ? ಸರಿ ತಗೋರಿ, ನಿಮ್ಮ ಮಾತು ಮುಂದುವರ್ಸ್ಕೋರಿ, ನಾ ಬರ್ತೀನಿ ಅಂತೀನಿ. ಓಕೆ ಪಪ್ಪ. ಮಡಿಕೇರಿ ಹೋಗೋಣ ಹಂಗಂದ್ರೆ ಎಲ್ಲರೂ? ಮಡಿಕೇರಿಗೆ ಹೋಗೋಣ. ನಾನು ನೋಡಿಲ್ಲ ಮಡಿಕೇರಿ, ನಾನು ಬರೀ ಮೊಬೈಲ್ ಒಳಗೆ ನೋಡ್ತಿದ್ದೆ. ಮಡಿಕೇರಿಗೆ ಹೋಗಿ ಬರ್ಬೇಕಂತ ಅನಿಸ್ತಿತ್ತು. ಬಟ್ ಹೋಗೋಕೆ ಚಾನ್ಸ್ ಸಿಕ್ಕಿದ್ದಿಲ್ಲ. ಈಗ ಚಾನ್ಸ್ ಸಿಕ್ಕೈತಿ, ಹೋಗ್ಬರೋಣ ಅಂತ. ಸರಿ ತಗೋ, ಹೋಗ್ಬರೋಣ ಅಂತ. ಮಡಿಕೇರಿ ಇಸ್ ದ ಬೆಸ್ಟ್ ಪ್ಲೇಸ್. ನನಗಂತೂ ಭಾಳ ಇಷ್ಟ. ನಾನು ಸಣ್ಣಗಿದ್ದಾಗ ಅನ್ಕೊಂಡಿದ್ದೆ ಮಡಿಕೇರಿ ಹೋಗ್ಬೇಕಂತೇಳಿ. ಅಂದ್ರೆ ಟಿವಿ ಒಳಗೆಲ್ಲ ಬರ್ತಿತ್ತಲ್ಲ, ಅಲ್ಲಿದ್ದ ನೇಚರ್ ನಂಗೆ ಭಾಳ ಇಷ್ಟ ಆಗ್ತಿತ್ತು. ನೀವು ಆಸೆ ಪಡೋದು ಹೆಚ್ಚಾ, ನಾವು ಕರ್ಕೊಂಡು ಹೋಗೋದು ಹೆಚ್ಚಾ? ಅಂಕಲ್ ಹೇಳಿದ್ರಂತೆ ಹೊಂಟೇವ್ ತಗೋ, ನೀ ಏನು ಹೇಳಿಲ್ಲ. ಅಂಕಲ್ ಅಂದ್ರು ನಮ್ಮ ಪಪ್ಪನ ಅಲ್ಲ, ಅವ್ರು ಹೇಳಿದ್ರು ಒಂದು, ನಾ ಹೇಳಿದ್ರು ಒಂದು. ಮಳ್ಳ. ದೀಪಿ ಹ್ಯಾಪಿ ಅನಿವಾಗ? ಫುಲ್ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ. ಅದೇ ಮಾತಿ ಕೆಲಸ ಮಾಡ್ಕೊಂಡು ನಡಿ. ಈಗ ಎಷ್ಟು ಬಿಟ್ಟರೆ ಕೆಲಸ ಬಿಡಂಗಿಲ್ಲ ನೀನು. ಆಫೀಸ್ ಎದಕ್ಕೆ ಬಂದೆ? ನಾವು ಕೆಲಸ ಮಾಡಕ್ಕೆ ಬಂದಿರೋದಿಲ್ಲ. ಸರಿ ತಗೋ, ಹಂಗಾದ್ರೆ ಮನೆಯಾಗ ಡಿಸ್ಕಸ್ ಮಾಡೋಣ ಅಂತ. ಅವ್ರು ಏನಂತಾರೆ ನೋಡಿ, ಯಾವಾಗ ಹೋಗೋದಾಗ್ತೈತೆ ಅವಾಗ ಡೇ ಫಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಓಕೆ ನಡ್ರಿ ನಿಮ್ಮ ಕೆಲಸ ನೋಡ್ಕೊ ನಡ್ರಿ. ಯಾಕೋ? ಸರಿ ಅಣ್ಣಯ್ಯ, ಹಂಗ ತಮಾಷೆ ಮಾಡ್ತಿದ್ದೆ. ಅಲ್ರಿ ವಿನಯ್, ಒಮ್ಮಿಂದ ಮಕ್ಕಳಿಗೆ ಕರೆದು ಬಿಟ್ರಲ್ಲ ನೀವು. ಮನ್ಯಾಗ ಗೊತ್ತಾದ್ರೆ ಬೈಯಂಗಿಲ್ಲ ನಮಗೆ. ಈಗಾರ ಮದುವೆ ಫಿಕ್ಸ್ ಆಗಿಲ್ಲ, ಆಗ ತಿರ್ಗಾಡತ್ರಿ ನೀವು ಅಂತೇಳಿ. ಯಾಕ ನನ್ನ ಜೊತೆ ಬಂದಿಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲ? ಏಚೆ, ನಾ ಹಂಗೆ ಅಂದಿಲ್ರಿಪ್ಪ. ಮತ್ತೆ ಮನ್ಯಾಗ ಗೊತ್ತಾದ್ರೆ ಸುಮ್ಮನೆ ಬೈತಾರಂತ ಹೇಳತ್ತೀನಿ ನಾನು. ಯಾಕೆ ಬೈತಾರ್ರಿ? ಇನ್ನೊಂದು ಸ್ವಲ್ಪ ದಿನದಾಗ ನನ್ನ ಹೆಂಡತಿಯಾಗಿ ನಮ್ಮ ಮನೆಗೆ ಬರ್ತೀರಿ ನೀವು. ಎದಕ್ಕೆ ಹೆದರ್ಕೊಂತೀರಿ ನಾನು ಇರೋ ಮಟ್ಟ? ಅಂದ್ರೆ ಈಗ ಫಿಕ್ಸ್ ಆಗಿಬಿಟ್ಟಿರಿ ನೀವು, ನಾನು ನಿಮ್ಮ ಹೆಂಡತಿ ಅಂತೇಳಿ? ನಾವು ಒಂದ್ಸಲ ಫಿಕ್ಸ್ ಆದ್ರೆ ಮುಗೀತಮ್ಮ. ನಾನು ಫೋನೊಳಗೆ ಹೆದರ್ಕೊಂಡು ಮಾತಾಡ್ತಿದ್ದೆ ನಿಮ್ಮ ಜೊತೆ. ಈಗ ಹೆಂಗಿದ್ರು ನನ್ನ ಜೊತೆನೇ ಅದಿರಿ, ಹಂಗಾಗಿ ಹೇಳ್ತೀನಿ ನಾನು ನಿಮ್ಗೆ. ನಾನು ನಿಮ್ಮ ಕರೆನೂ ಇಷ್ಟ ಆಗೀನಿ. ಅಲ್ಲ, ನೀವು ಇಷ್ಟ ಆಗಿದ್ದಿಲ್ಲ ಅಂದ್ರೆ ನಾನು ಈ ಕಾರ್ ಹತ್ತಿದ್ದೇನ್ರಿ? ನೀವು ಇಷ್ಟ ಅಂತೇಳಲ್ಲ, ನಾನು ಈ ಕಾರ್ ಹತ್ತಿದ್ದೆ. ನನಗಂತರೂ ನಾನು ನಿಮ್ಮನ್ನು ಮೊದಲೇ ದಿನ ನೋಡಿದಾಗ ನಂಗೆ ಇಷ್ಟ ಆಗಿಬಿಟ್ರಿ ನೀವು. ನಿಮ್ಗೊಂದು ಮಾತು ಹೇಳಿ, ನಾನು ಇದುವರೆಗೂ ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲ, ಯಾವ ಹುಡುಗಿನೂ ಲವ್ ಮಾಡಿಲ್ಲ. ನಂಗೆ ಯಾವ ಹುಡುಗಿನೂ ಇಷ್ಟನೂ ಆಗಿಲ್ಲ. ಅದು ಏನೇನ್ರಿಪ್ಪ ನಿಮ್ದ್ರೊಳಗೆ ಅದು ಏನು ಜಾದು ಇತ್ತ ಏನೋ ಗೊತ್ತಿಲ್ಲ. ನೋಡಕ್ಕೆ ಬಂದಿದ್ದು ಮೊದಲೇ ಹುಡುಗಿನ ನೀವು, ನಾನು ನೋಡಿದ್ದು ಮೊದಲೇ ಹುಡುಗಿನ ನೀವು. ಅದು ಒಮ್ಮಕ್ಕಳು ಇಷ್ಟ ಆಗಿಬಿಟ್ರಿ ನೀವು ನನಗೆ. ನನಗೂ ಸೇಮ್ ರೀ. ಅದಂತಾರಲ್ಲ, ಮೇಡ್ ಫಾರ್ ಈಚ್ ಅದರ್ ಅಂತೇಳಿ. ಹಾಂ, ದೇವ್ರ ಮೊದಲೇ ಬರೆದು ಕಳಿಸಿದ್ದ ಅನಿಸ್ತೈತಿ ನಾವಿಬ್ಬರ ಜೋಡಿ ಅಂತೇಳಿ. ಅದಕ್ಕೆ ನಿಮ್ಮನ್ನು ನೋಡಿ ನನಗೂ ಇಷ್ಟ ಆಗ್ಬಿಡ್ತು, ನಾನು ನೋಡಿ ನಿಮಗೆ ಇಷ್ಟ ಆಗ್ಬಿಡ್ತು ಒಮ್ಮೆಕ್ಲೆ. ಹ್ಞೂ ರೀಪ್ಪ, ನಂಗೆ ಮದುವೆ ಆಗಕ್ಕೆ ಇಷ್ಟನೇ ಇದ್ದಿಲ್ಲ. ನಮ್ಮ ಮದುವೆನ ಬೇಡ ಅಂತಿದ್ದೆ. ಇನ್ನೊಂದು 2 ವರ್ಷ ನಂಗೆ ಒಟ್ಟು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇದ್ದಿಲ್ಲ. ಇನ್ನೊಂದು 2 ವರ್ಷ ಆರಾಮ್ ಸಿಗೋಣ ಅಂತ ಮಾಡಿದ್ದೆ ನಾನು. ಅಯ್ಯೋ, ನಾನು 2 ವರ್ಷ ಮದುವೆನ ಬೇಡ ಅಂತಿದ್ದೆ. ನಮ್ಮವ್ವ ಒತ್ತಾವತಿ ಹಚ್ಚಿದಕ್ಕೆ ಬಂದಿದ್ದು ನಾನು ಹೆಣ್ಣು ನೋಡಕ್ಕೆ. ಆದ್ರೆ ಯಾರಿಗೆ ಗೊತ್ತಿತ್ತು ನನಗಾಗಿ ಹೆಣ್ಣು ಕಾಯ್ಕೊಂಡು ಕುಂತಿದ್ದೆ ಅಂತೇಳಿ. ನಾನು ಜಾತಕದೊಳಗೆ ಮತ್ತೇನಾದ್ರು ಬರ್ತಿತ್ತು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಪುಣ್ಯಕ್ಕೆ ಜಾತಕ 2 ಕೂಡಿ ಬಂದು ಅವಾಗ ಅಂತೂ ನಂಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಹ್ಞೂ ರೀ, ನನಗೂ ಭಾಳ ಸಂತೋಷ ಆಗಿತ್ತು ಅವತ್ತಿನ ದಿನ. ಐ ಆಮ್ ಸೋ ಹ್ಯಾಪಿ. ಅಂದ್ರೆ ನನ್ನ ನಂಬರ್ ಹೆಂಗೆ ಸಿಕ್ತು ನಿಮಗೆ? ಹೆಂಗೋ ಸಿಕ್ತು. ಹೇಳ್ರಿಪ್ಪ. ನಾನು ನಮ್ಮ ಮಮ್ಮಿಗೆ ಹೇಳಿದ್ದೆ ನಿಮ್ಮ ಪಪ್ಪ ಕಡೆ ನೀನು ನಂಬರ್ ಇಸ್ಕೊಳಕ್ಕೆ. ನಿಮ್ಮ ಪಪ್ಪ ಕೊಟ್ಟಿದ್ರು. ಹೌದಾ? ನಮ್ಮ ಪಪ್ಪ ಒಂದು ಮಾತು ಹೇಳಿಲ್ಲ ನನಗೆ. ನಿಮ್ಮ ಪಪ್ಪಗೆ ಗೊತ್ತಿತ್ತು ನಾನು ನಿಮ್ಮ ಜೊತೆ ಮಾತಾಡೋದು. ಅಯ್ಯೋ ಹೌದಾ? ನಾ ಹೇಳಿಲ್ಲ ಪಪ್ಪನ ಮುಂದೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತೇಳಿ. ನಮ್ಮ ಪಪ್ಪ ಏನು ಅನ್ಕೊಂತಾರ ಏನು, ನನ್ನ ಮಗಳು ಹೇಳೇ ಇಲ್ಲ ನನ್ನ ಮುಂದೆ ಅಂತೇಳಿ. ಇಲ್ಲ, ಭಯ ಪಡಬೇಡ್ರಿ. ಅಂಕಲ್ ಮೊದಲು ಹೇಳಿಬಿಟ್ಟಿದ್ರು ನನ್ನ ಮಗಳು ಸ್ವಲ್ಪ ನಾಚಿಕೆ ಸೋಬೋದಕ್ಕಿ, ಸ್ವಲ್ಪ ಹೆದರ್ಕೊಂತಾಳೆ ನನ್ನ ಮುಂದೆ ಹೇಳಕ್ಕೆ ಅಂತೇಳಿ. ಅಯ್ಯೋ ಸಹನಾ ಅವರೇ, ಒಂದು ಮಾತು ಹೇಳ? ಹಾಂ ಹೇಳ್ರಿ. ಐ ಲವ್ ಯು. ಐ ಲವ್ ಯು ಟು. ಅಂದ್ರೆ ನಾವೆಲ್ಲ ಹೊಂಟೇವ್ರಿ ಈಗ? ಏನಿಲ್ಲರಿಪ್ಪ, ಒಂದು ಕಡೆ ಹೋಗಿ ಲಂಚ್ ಮಾಡಿ ಸ್ವಲ್ಪ ಶಾಪಿಂಗ್ ಮಾಲಿಗೆ ಹೋಗಿ ಅಡ್ಡಾಡ್ಕೊಂಡು ಬರೋಣ ಅಂತ. ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ಮ ಪಪ್ಪಾಗೆ ಹೇಳಿ, ನಾನು ನಿಮ್ಮ ಪಪ್ಪಾಗೆ ಹೇಳೇನ ಕರ್ಕೊಂಬಂದೇನಿ. ನೀವು ಪಪ್ಪ ಹೇಳಿರಾ? ನಮ್ಮ ಪಪ್ಪ ಏನು ಹೇಳಿಲ್ಲ. ನಾನು ಫ್ರೆಂಡ್ಸ್ ಜೊತೆ ಹೊಂಟೆ ಅಂತ ಹೇಳಿ ಬಂದೀನಿ. ನಂಗೆ ಗೊತ್ತದು. ಯಪ್ಪ, ನೀವು ನಮ್ಮ ಪಪ್ಪ ಒಳಗೊಳಗೆ ಮಾತಾಡ್ಕೊಂಡ್ರೆ ನಂಗೆ ಒಂದು ಮಾತು ಹೇಳಿಲ್ಲ. ಹಂಗೆ ಅದು ಮಾವ ಆಳಿ ಅದು ಸೀಕ್ರೆಟ್. ಮತ್ತೆ ನಮ್ಮ ಜೋಡಿ ನಿಮ್ಗೆ ಇಷ್ಟ ಆತ್ರಿ? ನಮ್ಮ ಜೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೆ.
ಹಂದಂಗೆ ಮತ್ತೆ ನಮ್ಗೆ ಕತಿ ಹೆಂಗೆ ಅನ್ಸಾಯ್ತು ನಿಮ್ಗೆ ಈ ಕತಿ ಚಲೋ ಅನ್ಸಾತೈತೇನ್ರಿ ಏನು ಮತ್ತೆ ಕತಿ ಬೋರ್ ಬರ ಆಯ್ತು ಏನು ಈ ಕತಿ ಇಲ್ಲಿಗೆ ಸ್ಟಾಪ್ ಮಾಡಲಿ ಬೇರೆ ಹಂಗೆ ಸ್ಟೋರೀಸ್ ಹಾಕೊಂಡು ಹೋಗ್ಲು ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಏನ್ರಿ